ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತದಲ್ಲಿ ಅನೇಕ ವರ್ಷಗಳಿಂದ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಚಿನ್ನವನ್ನು ಜನ ಖರೀದಿ ಮಾಡಿ ಒಡವೆಗಳನ್ನು ಧರಿಸ್ತಾರೆ. ಹಾಗೂ ಚಿನ್ನದಲ್ಲಿಯೇ ಒಂದು ಆಪದ್ಧನ ಅಂತ ಹೇಳ್ತಾರೆ. ಅಂದರೆ ವಿಪತ್ತಿನ ಸಂದರ್ಭಗಳಲ್ಲಿ ಚಿನ್ನದಲ್ಲಿ ಅದನ್ನು ಮಾರಾಟ ಮಾಡಿ ಹಣವನ್ನು ಗಳಿಸುವಂಥದ್ದು. ಹೀಗೆ ಚಿನ್ನಕ್ಕೆ ಭಾರತದಲ್ಲಿ ಒಂದು ಧಾರ್ಮಿಕವಾದಂಥ ಮಹತ್ವವಿದೆ, ಹಾಗೂ ವಾಣಿಜ್ಯ ದೃಷ್ಟಿಯಿಂದ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ. ಅದೇ ಸಂದರ್ಭ ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಚಿನ್ನದ ಸರಗಳ್ಳತನ ಆಗುತ್ತೆ, ಚಿನ್ನದ ದರೋಡೆ ಆಗುತ್ತೆ. ಹಾಗಾಗಿ ಚಿನ್ನದ ಖರೀದಿಯಲ್ಲಿ ಸಾಕಷ್ಟು ರಿಸ್ಕ್ ಕೂಡ ಇದೆ. ಅಷ್ಟು ಇದ್ದರೂ ಕೂಡ ಭಾರತದಲ್ಲಿ ಜನ ಚಿನ್ನದ ಖರೀದಿಯಲ್ಲಿ ಯಾವತ್ತೂ ಹಿಂದೆ ಬೀಳೋದಿಲ್ಲ. ಭಾರತೀಯರು ಯಾವತ್ತೂ ಕೂಡ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನೀವು ವೀಕೆಂಡಲ್ಲಿ ಜ್ಯುವೆಲರಿ ಶಾಪ್ಗಳಿಗೆ ಹೋಗ್ಬೋದು, ಅಥವಾ ಅಕ್ಷಯ ತೃತೀಯ ದಿವಸ ನೀವು ಗಮನಿಸ್ಬೋದು. ಭಾರತೀಯರು ಯಾವತ್ತೂ ಕೂಡ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಹಾಗೂ ಅದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸಾಕಷ್ಟು ಇಷ್ಟಪಡ್ತಾರೆ. ಇದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಇದೇ ಸಂದರ್ಭ ಚಿನ್ನದ ಆಮದು ಜಾಸ್ತಿ ಆದಾಗ ಅದನ್ನು ದೇಶಕ್ಕೆ ವಿದೇಶಿ ವಿನಿಮಯದ ದೃಷ್ಟಿಯಿಂದ ಅದೊಂದು ಹೊರೆ ಆಗುತ್ತೆ. ಭಾರತದ ಆಮದನ್ನು ನೋಡಿದರೆ ಆಯಿಲ್ ಬಳಿಕ ಅತಿ ಹೆಚ್ಚು ಆಮದಾಗುವಂಥದ್ದು ಅಥವಾ ಆಮದು ಖರ್ಚಾಗುವಂಥದ್ದು ಯಾವುದಕ್ಕೆ ಅಂತಂದರೆ ಚಿನ್ನಕ್ಕೆ. ಹೀಗಾಗಿ ಇವತ್ತು ಭಾರತದಲ್ಲಿ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಎಷ್ಟು ಸೇಫು, ಚಿನ್ನಕ್ಕಿಂತ ಹೂಡಿಕೆಗೆ ಪರ್ಯಾಯವಾಗಿ ಯಾವುದಾದ್ರೂ ಇದೆಯಾ, ಹಾಗಾದರೆ ಅದರಲ್ಲಿ ಎಷ್ಟು ರಿಟರ್ನ್ ಸಿಗುತ್ತೆ, ಸೇಫ್ಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ತಜ್ಞರಾದಂತಹ ನರಸಿಂಹಕುಮಾರ್ ಅವರು ವಿಸ್ತಾರ ಮನಿ ಪ್ಲಸ್ ಜೊತೆ ಇದ್ದಾರೆ. ನರಸಿಂಹಕುಮಾರ್ ಅವರು ಅಕ್ಷಯ ಮನಿ ಮ್ಯಾನೇಜ್ಮೆಂಟ್ ಕಂಪನಿಯ ಸಂಸ್ಥಾಪಕರಾಗಿದ್ದಾರೆ. ಕಳೆದ ಹಲವಾರು ದಶಕಗಳಿಂದ ಈ ಇಂಡಸ್ಟ್ರಿನಲ್ಲಿ, ಮುಖ್ಯವಾಗಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಅವರು ತಜ್ಞರಾಗಿ ಗುರುತಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮನಿ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಹಲವು ದಶಕಗಳ ಒಂದು ಅನುಭವ ಅವರಿಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ನರಸಿಂಹಕುಮಾರ್ ಅವರೇ. ನಾನು ಈಗಾಗಲೇ ಹೇಳಿದ ಹಾಗೆ ಭಾರತದಲ್ಲಿ ಭಾರತೀಯರಿಗೆ ಮುಖ್ಯವಾಗಿ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಚಿನ್ನದ ಒಡವೆಗಳನ್ನು ಧರಿಸುವಂಥದ್ದು ಅಂದರೆ ಬಹಳ ಇಷ್ಟ. ಹಾಗಾದರೆ ಚಿನ್ನದಲ್ಲಿ ಹೂಡಿಕೆ ಮಾಡುವಂತಹ ಒಂದು ಕಡೆ ಇಷ್ಟದ ಪ್ರಶ್ನೆ ಆದರೂ ಕೂಡ, ಇನ್ನೊಂದು ಕಡೆ ಅದರಲ್ಲಿರುವಂಥ ರಿಸ್ಕಿನ ಪ್ರಮಾಣದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಚಿನ್ನದಲ್ಲಿ ಹೂಡಿಕೆ ಮಾಡುವಂಥದ್ದು ಎಷ್ಟು ಸೇಫ್ ಅಂತ ಅನಿಸುತ್ತೆ? ನೀವು ಹೇಳ್ದಂಗೆ ಚಿನ್ನ ಬಂದುಬಿಟ್ಟು ಓವರ್ ಎ ಪೀರಿಯಡ್ ಆಫ್ ಟೈಮ್ ದಟ್ ವಾಸ್ ಫಾರ್ ದಿ ಹೆಡ್ಜಿಂಗ್. ಇವತ್ತು ಅದು ಹೆಡ್ಜಿಂಗ್ ಪರ್ಪಸ್ ಅದು ಯೂಸ್ ಮಾಡ್ಬೋದು ಅಷ್ಟೇ ಹೊತ್ತು ಅದರಿಂದ ಅಸೆಟ್ ಕ್ರಿಯೇಟ್ ಮಾಡ್ಬೋದು, ಅದರಿಂದ ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಅದು ತಪ್ಪು. ಐ ಕ್ಯಾನ್ ಶೋ ದ ವಿತ್ ಎಕ್ಸಾಂಪಲ್ ಬೇಕಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗೆ ಒಬ್ಬ ಹುಡುಗಿ ಹಾಕ್ಕೊಂಡು ಹೋದರೆ ನೀವು ಹೇಳ್ದಂಗೆ ಎಷ್ಟೋ ಕಳ್ತನ ಆಗ್ತದೆ. ದಟ್ ಇಸ್ ಅ ಲೈಫ್ ಥ್ರೆಟನಿಂಗ್ ಆಲ್ಸೋ. ಸೊ ಐ ನಾಟ್ ಸೀನ್ ಎನಿಬಡಿ ಮ್ಯೂಚುವಲ್ ಫಂಡ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ತಾ ಯಾರನ್ನು ಹೋದರೆ ಯಾರು ಸಾಯಿಸೋದಿಲ್ಲ. ಆ ಕಳ್ಳನಿಗೆ ಗೊತ್ತಿರೋದಿಲ್ಲ ಏನಂತ. ಆ ಚಿನ್ನದಕ್ಕಂತ ಎಷ್ಟೋ ವ್ಯಾಲ್ಯೂ ಇರ್ಬೋದು ಈ ಸರ್ಟಿಫಿಕೇಟ್, ಬಟ್ ಅವ್ರು ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ದೇರ್ ಆರ್ ಲಾಟ್ ಆಫ್ ಆಲ್ಟರ್ನೇಟಿವ್ಸ್ ಇದಾವಾಗ ಇವಾಗ ಕಂಪೇರ್ಡ್ ಟು ಲಾಸ್ಟ್ ಓಲ್ಡನ್ ಡೇಸ್. ಚಿನ್ನದ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡೋದಿದ್ರೆ ಅದರಲ್ಲೊಂದು ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ತಾವು ಹೇಳಿದ್ರಿ. ಹಾಗಾದರೆ ಇದಕ್ಕೆ ಪರ್ಯಾಯವಾಗಿ ಹೂಡಿಕೆಯ ಸಾಧನಗಳು, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬೇರೆ ಆಪ್ಷನ್ ಏನಿದೆ ಅಂತ ತಾವು ಹೇಳ್ತೀರಾ ಅಂತ? ಸ್ವಲ್ಪ ಜನಕ್ಕೆ ಇನ್ನೂ ಎಷ್ಟು ಗೋಲ್ಡ್ ಮೇಲೆ ಪ್ರೀತಿ ಅಂದರೆ, ಓಕೆ ಗೋಲ್ಡ್ ನಾನು ಪರ್ಚೇಸ್ ಮಾಡೋದಿಲ್ಲ, ಬಟ್ ಅಟ್ಲೀಸ್ಟ್ ಗೋಲ್ಡ್ ಆಲ್ಟರ್ನೇಟಿವ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯು ಕ್ಯಾನ್ ಗೋ ಫಾರ್ ದಿ ಫಿಸಿಕಲ್ ಗೋಲ್ಡ್, ETFs ಅಂತ. ಸಿನ್ಸ್ ಫ್ರಮ್ ಆಲ್ಮೋಸ್ಟ್ 2012 ಸ್ಟಾರ್ಟ್ ಆಗಿದೆ ಗೌರ್ಮೆಂಟು. ಸೊ ವಿಚ್ ಇಸ್ ಎ ಪೇಪರ್ ಗೋಲ್ಡ್ ಅಂತೀವಿ. ಸೊ ವೇರ್ ಯು ಕ್ಯಾನ್ ಟೇಕ್ ದ ಪೋರ್ಷನ್ ಆಫ್ ದಟ್ ಒನ್. ಅಂದರೆ ಫಾರ್ ಎಕ್ಸಾಂಪಲ್ 1 ತುಲ ತೊಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ 1 ಗ್ರಾಮು, ಅರ್ಧ ಗ್ರಾಮ್ ಕೂಡ ತೊಗೋಬೋದು. ಡಿಪೆಂಡ್ ಅಪಾನ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ 1000 ಕೂಡ ಮಾಡ್ಬೋದು. ಎನಿ ಟೈಮ್ ಯು ಕ್ಯಾನ್ ಲಿಕ್ವಿಡೇಟ್ ಇಟ್, ಎನಿ ಟೈಮ್ ಯು ಕ್ಯಾನ್ ಬೈ ಬ್ಯಾಕ್. ಸೊ ಅದನ್ನು ಎಕ್ಸ್ಟೆಂಡೆಡ್ ಟ್ರೇಡೆಡ್ ಫಂಡ್ ಅಂತ ಹೇಳ್ತೀವಿ, ETF ಅಂತ ಹೇಳ್ತೀವಿ. ಇದು ಪಾಯಿಂಟ್ ನಂಬರ್ 1. ಇನ್ನೊಂದು ಗೋಲ್ಡ್ ರಿಲೇಟೆಡ್ ಬೇಕಂತ ಹೇಳಿದ್ರೆ ಗೌರ್ಮೆಂಟ್ ಅವ್ರು ದೇರ್ ಎಂಕರೇಜಿಂಗ್ ಇಟ್. ಇನ್ಸ್ಟೆಡ್ ಆಫ್ ಇದನ್ನೆಲ್ಲ ಯಾಕೆ ಫಿಸಿಕಲ್ ಗೋಲ್ಡ್ ಬೈ ಮಾಡ್ತೀರಾ, ಯು ಕ್ಯಾನ್ ಗೋ ಫಾರ್ ದ ಸೋವೆನರ್ ಬಾಂಡ್ಸ್ ಅಂತ ಗೌರ್ಮೆಂಟ್ ಅವ್ರು ಬಿಡ್ತಾ ಇದ್ದಾರೆ. ಸೋವೆನರ್ ಗೋಲ್ಡ್ ಬಾಂಡ್ ಅಂತ ಅದು ಅಡ್ವಾಂಟೇಜ್ ಏನು, ಸೇಮ್ ನಿಮ್ಮ ETF ಇದ್ದಂಗೆ ಗೋಲ್ಡ್ ಮೇಲ್ಗೋದ್ರೆ ಸೋವೆನರ್ ಗೋಲ್ಡ್ ಪ್ರೈಸಸ್ ಆಲ್ಸೋ ವಿಲ್ ಗೋ ಅಪ್ ಆ್ಯಂಡ್ ಗೋ ಡೌನ್. ಎವ್ರಿ ಡೇ ಬೇಸಿಸ್ ಚೇಂಜ್ ಆಗ್ತಾ ಇರ್ತದೆ ರೇಟು. ಬಟ್ ಅದ್ರ ಪ್ಲಸ್ ಅಡ್ವಾಂಟೇಜ್ ಏನಂದರೆ 2.5% ಗೌರ್ಮೆಂಟ್ ಅವರು ಅಡಿಷ್ನಲ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಲಾಟ್ ಆಫ್ ಪೀಪಲ್ ಮೇ ನಾಟ್ ಬಿ ನೋಯಿಂಗ್ ಅಬೌಟ್ ಸೋವೆನರ್ ಗೋಲ್ಡ್. ಸೊ ಈ ETF ಕಂತೆ ಸೋವೆನರ್ ಗೋಲ್ಡ್ ಬಾಂಡ್ ಇಸ್ ಬೆಟರ್. ಅದು ಪಾಯಿಂಟ್ ನಂಬರ್ 2 ಏನು ಹಿಡೀನಿ, 2.5% ಎಸ್ಟಾರ್ಟ್ ಇಂಟ್ರೆಸ್ಟ್ ಗೌರ್ಮೆಂಟ್ ಕೊಡ್ತಿದ್ದಾರೆ. 3ನೇ ಪಾಯಿಂಟ್ ಅಂದರೆ 7 years ಲಾಕ್-ಇನ್ ಇರ್ತದೆ. ಒನ್ಸ್ ಯು ರಿಮೂವ್ ಆಫ್ಟರ್ 7 years ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸ್ ಫ್ರೀ. So government is encouraging to take not the physical gold but the paper gold. So because ಅದರಿಂದ ಏನಾಗ್ತದೆ, ಇಂಥವೆಲ್ಲ ರಿಸ್ಕ್ ಅಂತ ಹೇಳ್ತೇನೆ ಅವೆಲ್ಲ ಬರೋದಿಲ್ಲ. ಆ್ಯಂಡ್ ಪಾಯಿಂಟ್ ನಂಬರ್ 3,
ನೀವು ಹೇಳಿ ರಿಟರ್ನ್ಸು ಚೆನ್ನಾಗಿ ಬರ್ತದೆ ಅಂತ. ಇವೆರಡು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅಂದರೆ ETF ಆಗಿರಲಿ ಅಥವಾ ಸೋವನಿಯರ್ ಬಾಂಡ್ ಆಗಿರಲಿ, ಬೋತ್ ಆರ್ ಸೇಮ್ +or -2% ರಿಟರ್ನ್ಸ್ ಒಳಗೆ ಬರ್ತದೆ. ಬಟ್ ಮೂರನೇದು ಮ್ಯೂಚುವಲ್ ಫಂಡ್ಸ್, ಎಸ್ಪೆಷಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಕ್ಯಾನ್ ಶೋ ದ ಬೆಟರ್ ರಿಟರ್ನ್ಸ್ ದ್ಯಾನ್ ದಿಸ್ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್. ಸರ್, ಇವಾಗ ನೀವು ಹೇಳಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳಿದರೆ, ಸೊ ಅದಕ್ಕೊಂದು ಉದಾಹರಣೆಯನ್ನು ಹೇಳ್ಬೋದಾ ಅಂತ? ಖಂಡಿತವಾಗಿ. ಸೊ ವೆನ್ ಇನ್ ಮ್ಯೂಚುವಲ್ ಫಂಡ್ಸ್, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಇದು 1 ವರ್ಷಕ್ಕೋ 6 ತಿಂಗಳಿಗೋ 2 ವರ್ಷಕ್ಕಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು 10 ವರ್ಷ 15 ವರ್ಷ, ಇವಾಗ ಗೋಲ್ಡ್ ಕೂಡ ಹೇಳಿದರೆ ಒಂದು ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ಹತ್ರ ಐತೆ ಅಂದರೆ ಇಟ್ ಮೇ ಬಿ 20 years 30 years ಇಂದ ಐತೆ. ಹಂಗೆ ಯಾರನ್ನು ಇಟ್ಟಿದ್ದವ್ರಿಗೆ ಐ ಕ್ಯಾನ್ ಶೋ ದ ಎಕ್ಸಾಂಪಲ್, ಎಷ್ಟು ಪಾಯಿಂಟ್ ಟು ಪಾಯಿಂಟ್ ಎಕ್ಸಾಂಪಲ್ ಐ ಕ್ಯಾನ್ ಶೋ ಇಟ್, ವೆದರ್ ಮ್ಯೂಚುವಲ್ ಫಂಡ್ ಬೆಟ್ರಾ ಅಥವಾ ಗೋಲ್ಡ್ ಬೆಟ್ರಾ, ಐ ಕ್ಯಾನ್ ಶೋ ದ ಎಕ್ಸಾಂಪಲ್ಸ್. ಸೊ ಲೆಟ್ ಅಸ್ ಟೇಕ್ ನನ್ನ ಓನ್ ಕಸ್ಟಮರ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಆ ಕಸ್ಟಮರು ಎವ್ರಿ ಅಕ್ಷಯ ತೃತೀಯ ದಿನ 20 ಗ್ರಾಮ್ಸ್ ತೊಗೊಳೋದ ಅಭ್ಯಾಸ, ಎಷ್ಟು 15 ವರ್ಷದಿಂದ ಅದೇ ಮಾಡ್ತಾಯಿದ್ದಾರೆ. ಅಂದರೆ 2007 ಒಳಗೆ ಗೋಲ್ಡ್ ಪ್ರೈಸ್ 10,000 ಇದ್ದವಾಗಿಂದ ಇವತ್ತು 58,000 ಗೋಲ್ಡ್ ಪ್ರೈಸ್ ಇರೋವರೆಗೆ ಎವ್ರಿ ವರ್ಷ ಅಕ್ಷಯ ತೃತೀಯ ಅಂದರೆ 20,000 ಗ್ರಾಮ್ ಪರ್ಚೇಸ್ ಮಾಡೋದು ಅವ್ರಿಗೆ ಹ್ಯಾಬಿಟ್ ಆಗೈತೆ. ಸೊ ಲೆಟ್ ಮಿ ಶೋ, ಇನ್ನು ಎಕ್ಸಾಂಪಲ್ ಟೇಬಲ್ ಹಾಕ್ತಾ ಇದ್ದೀನಿ. ಎವ್ರಿ ವರ್ಷ ಅಸ್ಯೂಮಿಂಗ್ ಒಬ್ಬ ವ್ಯಕ್ತಿ 20 ಗ್ರಾಮ್ ಪರ್ಚೇಸ್ ಮಾಡ್ತಾ ಇದ್ರೆ, ಫಸ್ಟ್ ಇಯರ್ 2007 ಒಳಗೆ 10,000, ನೆಕ್ಸ್ಟ್ ವರ್ಷ ಬಂದುಬಿಟ್ಟು 12,500, ಅದು ನೆಕ್ಸ್ಟ್ ಬಂದುಬಿಟ್ಟು 14,500, ಹಂಗೆ ಒಂದು 2,000 3,000 ಜಂಪ್ ಆಗ್ತಾ ಬಂದಿದೆ ಗೌರ್ಮೆಂಟ್. ಸೊ 15 ವರ್ಷ ಒಳಗೆ ನಿಮ್ಮ ಟೋಟಲ್ ಎಷ್ಟು ಅಕ್ಯುಮುಲೇಟ್ ಆಗೈತೆ ಗ್ರಾಮ್ಸ್ ಅಂತ ಹೇಳಿದರೆ 340 ಗ್ರಾಮ್ಸ್. 340 ಗ್ರಾಮ್ಸ್ ಅಕ್ಯುಮುಲೇಟ್ ಆಗೈತೆ ಓವರ್ ಎ ಪೀರಿಯಡ್ ಆಫ್ 15 years. ಅದಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ದೆಷ್ಟು? 10 ಲಕ್ಷ. 10 ಲಕ್ಷ ಅದು ಆನ್ ದ ಗೋಲ್ಡ್ ಪ್ರೈಸ್. ಅದಾದಮೇಲೆ ಮತ್ತೆ ನೀವು ಮೇಕಿಂಗ್ ಚಾರ್ಜಸ್ಸು ಆ ಚಾರ್ಜಸ್ ಎಲ್ಲ ಆ್ಯಡ್ ಮಾಡಿದ್ರೆ ಒಂದು 20% ಆ್ಯಡ್ ಮಾಡ್ಕೊರಿ. ಸೊ ಅಪ್ರಾಕ್ಸಿಮೇಟ್ಲಿ 12 lakhs ಯು ಹ್ಯಾವ್ ಬೀನ್ ಇನ್ವೆಸ್ಟೆಡ್ ಆನ್ ದ ಗೋಲ್ಡ್. ಸೊ ಇವತ್ತು ಅದೇ 340 ಗ್ರಾಮ್ಸು ಇಂಟು 58,000, ಇವಾಗ ಏನು ಕರೆಂಟ್ ಪ್ರೈಸ್ ನೋಡಿದರೆ ಇವಾಗ ಬರೋದು 19,70,000 ಆ್ಯಸ್ ಎ ವ್ಯಾಲ್ಯೂ. ಅಂದರೆ ನಾವು ಇನ್ವೆಸ್ಟ್ ಮಾಡಿದಷ್ಟು 12 lakhs, ಇವಾಗ ಬಂದಿರೋದಷ್ಟು 19.7 lakhs. ಸೊ ಏನು ಪ್ರಾಫಿಟ್ ಬಂದೈತೆ? 6.7 lakhs ಪ್ರಾಫಿಟ್ ಬಂದೈತೆ. ಸೊ ನೀವು ಇಯರ್ ಆನ್ ಇಯರ್ ಬೇಸಿಸ್ IRR ತೆಗೆದ್ರೆ ಇಟ್ ಈಸ್ ವರ್ಕಿಂಗ್ ಔಟ್ ಟು ಬಿ ಅರೌಂಡ್ 7% ರಿಟರ್ನ್ಸ್. ಇವತ್ತಿನ ಇನ್ಫ್ಲೇಷನ್ನೇ 7.5% ಐತೆ. ಸೊ ಯುವರ್ ಗೋಲ್ಡ್ ಈಸ್ ನಾಟ್ ಏಬಲ್ ಟು ಬೀಟ್ ಯುವರ್ ಇನ್ಫ್ಲೇಷನ್. ಅದೇ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಒಳಗೆ ಆ ವ್ಯಕ್ತಿ 2017ಇಂದ ಎಷ್ಟೆಷ್ಟು ದುಡ್ಡು ಹಾಕ್ತಾ ಇದ್ದಾರೆ ಗೋಲ್ಡ್ಗೆ, ಅದೇ ಅಮೌಂಟ್ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಗೆ. ಸೊ 2007 ಒಳಗೆ ಇದ್ದಿದ್ದು ಒಳ್ಳೆಯ ಮ್ಯೂಚುವಲ್ ಫಂಡ್ ಅಂದರೆ ಯು ಕ್ಯಾನ್ ಡೂ ದ ರಿಸರ್ಚ್. ನಿಪಾನ್ ಲಾರ್ಜ್ ಕ್ಯಾಪ್ ಆಗಿರಲಿ, ಇಲ್ಲಾಂದರೆ HDFC 200 ಆಗಿರಲಿ, ಇಲ್ಲಾಂದರೆ DSP ಆಗಿರಲಿ, ಇಂಥವೆಲ್ಲ ಒಂದು ಫಂಡ್ಸ್ ನೀವೇ ಓಪನ್ ಮಾಡಿ ನೋಡಿರಿ. ಆವಾಗೇ ಎವ್ರಿ ಇಯರ್ ಇದೇ ಅಮೌಂಟ್, ಫಾರ್ ಎಕ್ಸಾಂಪಲ್ 2007 ಒಳಗೆ ದುಡ್ಡು ಹಾಕಿದ್ರೆ ಅಂದರೆ 21,000 ಹಾಕಿರ್ಬೋದು ಫಾರ್ ದ ಗ್ರಾಮ್ಸ್ ಆಫ್ 20 ಗ್ರಾಮ್ಸ್. ಅದಾದಮೇಲೆ 25,000, ಅದಾದಮೇಲೆ 29,000 ಹಂಗೆ ಹಾಕ್ತಾ ಬಂದಿರ್ಬೋದು. ಲೇಟೆಸ್ಟಾಗಿ ಬಂದಿರೋ ಗೋಲ್ಡ್ 20 ಗ್ರಾಮ್ಸ್ಗೆ ನೀವು ದುಡ್ಡು ಹಾಕಿರೋದು 1,16,000 ರೂಪಾಯಿ. ಸೊ ಅದೇ ಅಮೌಂಟ್ ನೀವು ಅಲ್ಲಿ ಎವ್ರಿ ಇಯರ್ ಆನ್ ಇಯರ್ ಬೇಸಿಸ್ NAV ಬೈ ಮಾಡ್ತಾ ಇದ್ದರೆ ಮ್ಯೂಚುವಲ್ ಫಂಡ್ ಒಳಗೆ ಇವತ್ತಿನ ವ್ಯಾಲ್ಯೂ ಬಂದುಬಿಟ್ಟು 27.1 lakh. ಅಂದರೆ ಗೋಲ್ಡ್ ಕಂತೆ 3 times ಮೋರ್. ಗೋಲ್ಡ್ 7% ರಿಟರ್ನ್ಸ್ ಕೊಟ್ಟರೆ ಇದು ನಿಮಗೆ 23% ರಿಟರ್ನ್ಸ್ ಕೊಟ್ಟಿರುತ್ತೆ. ಆ್ಯಂಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ 15 years ಒಳಗೆ 2008 ದ ವರ್ಸ್ಟ್ ಇಯರ್ ನಾವು ನೋಡಿವಿ. ಎಂಟೈರ್ ಗ್ಲೋಬಲ್ ವಾಸ್ ಇನ್ ಟು ದ ಪ್ರಾಬ್ಲಮ್. ಆ ಟೈಮು ಐತೆ. ಆ್ಯಂಡ್ 2000 ಡಿಮಾನಿಟೇಷನ್ ಟೈಮು ಐತೆ. ಆ್ಯಂಡ್ ಇದರೊಳಗೆ ಕೋವಿಡ್ ಟೈಮು ಐತೆ. ಸೊ ಇಂಥ ಎಷ್ಟೋ ಅಪ್ ಆ್ಯಂಡ್ ಡೌನ್ ಇದ್ದರೂ ಕೂಡ ಯು ಗಾಟ್ ಬೆಟರ್ ರಿಟರ್ನ್ಸ್ ದ್ಯಾನ್ ದ ಗೋಲ್ಡ್. ಆ್ಯಂಡ್ ಗೋಲ್ಡ್ ಫಾರ್ ಎಕ್ಸಾಂಪಲ್ ನೀವು ಗೋಲ್ಡ್ ಬೈ ಮಾಡೋಕ್ಕೆ ಹೋದರೆ ಅಗೇನ್ ಯು ವಿಲ್ ಹ್ಯಾವ್ ಎ ವೇಸ್ಟೇಜಸ್ ಎವ್ರಿಥಿಂಗ್. ಇದಕ್ಕೆ ನಿಮಗೆ ಒಂದು 10% ಲಾಂಗ್ ಟರ್ಮ್ ಟ್ಯಾಕ್ಸೇಷನ್ ಕೊಟ್ಬಿಟ್ಟು ರಿಮೈನಿಂಗ್ ಎಂಟೈರ್ ಥಿಂಗ್ ವಿಲ್ ಬಿ ಯುವರ್ ಮನಿ. ಸರ್, ನೀವೀಗ ಇಷ್ಟೊತ್ತು ಏನು ಹೇಳಿದ್ರಿ ಅಂದರೆ ಕಳೆದ 15 ವರ್ಷಗಳಲ್ಲಿ 2007ರಿಂದ 2023ರವರೆಗೆ ಮ್ಯೂಚುವಲ್ ಫಂಡಲ್ಲಿ ಸಿಕ್ಕಿದಂಥ ಇನ್ವೆಸ್ಟ್ಮೆಂಟಿಗೆ 23% ರಿಟರ್ನ್ ಸಿಕ್ಕಿದೆ. ಅದೇ ಸಂದರ್ಭ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ 7% ತನಕ ಇಂಟ್ರೆಸ್ಟ್ ಅಥವಾ ಇನ್ಕಮ್ ಸಿಕ್ಕಿದೆ ಅಂತ ಹೇಳಿದಿರಿ. ಸರ್, ಇದು 3 ಪಟ್ಟು ಹೆಚ್ಚು ಇನ್ಕಮ್ ಸಿಕ್ಕಿರುವಂಥದ್ದು ನಿಜವಾಗಿ ಬಹಳ ಗಮನಾರ್ಹ ಸಂಗತಿ. ಹಾಗಾದರೆ ಮುಂದಿನ 15 ವರ್ಷಗಳಲ್ಲಿ ಇದೇ ರೀತಿ ಇನ್ಕಮ್ ಸಿಗುತ್ತಾ
ಅಂದರೆ ಈ ವೇರಿಯೇಷನ್ ಹೇಗಿರುತ್ತೆ, ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ, ಏನು ಹೇಳ್ತೀರಾ? ಒಂದು ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ 15 years ವಿಲ್ ಬಿ ಅ ಗೋಲ್ಡನ್ ಇಯರ್ ಫಾರ್ ದ ಇಂಡಿಯಾ ಅಂತ ಹೇಳ್ಬೋದು. ಯಾಕಂದರೆ ನಾನು 2007 ಅವಾಗ ಹೇಳಿದವಾಗೆ ಅವಾಗ ಅವರ GDP ಅಷ್ಟು ಜಾಸ್ತಿ ಇದ್ದಿಲ್ಲ. ಇವಾಗ $3.5 trillion ಒಳಗಿದ್ದೀವಿ. ಅದೇ ಲಾಸ್ಟ್ ಬಂದುಬಿಟ್ಟು $1 trillion ಇದ್ದೀವಿ. ಸೊ ಇವಾಗ ಗೌರ್ಮೆಂಟ್ ಕೂಡ ಏನು ಹೇಳ್ತಿದ್ರೆ ನೆಕ್ಸ್ಟ್ 4-5 years ಒಳಗೆ $5 trillion ಹೋಗಬೇಕು ಆ್ಯಂಡ್ ದೇ ವಾಂಟ್ ಟು ಸಿ ದ ಫ್ಯೂಚರ್. ಸೊ ಲಾಸ್ಟ್ 15 years ಕಂತೆ ನೆಕ್ಸ್ಟ್ 15 years ವಿಲ್ ಬಿ ದ ಬೆಟರ್ ಆ್ಯಂಡ್ ಗೋಲ್ಡನ್ ಎರಾ. ಇವಾಗ ನೀವು ನೋಡಿದ್ರೆ ಎಷ್ಟೋ ಕಂಪ್ನೀಸ್ ಇಂಡಿಯಾಗೆ ಬರ್ತದೆ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ರೀಸಿಂಗ್ ಕಂಪೇರ್ ಟು ಲಾಸ್ಟ್ 15 years. ರೋಡ್ಸ್ ಎಲ್ಲ ಜಾಸ್ತಿ ಆಗ್ತದೆ. ಕಂಪ್ನೀಸ್ ಐಫೋನ್ ಕಂಪ್ನೀಸ್ ಆಗಿ ಎಂಥ ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಬಂದು ಇಂಡಿಯಾಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇಂಡಿಯಾ ಈಸ್ ಇನ್ ಸ್ವೀಟ್ ಸ್ಪಾಟ್ ಎಂಟೈರ್ ಗ್ಲೋಬ್ ವೈಸ್. ಸೊ ಈ 23% ಅನ್ನೋದು ಮಾತ್ರ ಇಟ್ಕೋಬೇಡ್ರಿ. ನೆಕ್ಸ್ಟ್ 15 years ಯು ಕ್ಯಾನ್ ಸಿ ದ ಮಚ್ ಬೆಟರ್ ರಿಟರ್ನ್ಸ್ ಇನ್ ದ ಮ್ಯೂಚುವಲ್ ಫಂಡ್ಸ್ ಬಿಕಾಸ್ ಲಾಟ್ ಆಫ್ FIs ಆರ್ ಕಮಿಂಗ್ ಇನ್ ಟು ದ ಇಂಡಿಯನ್ ಮಾರ್ಕೆಟ್ಸ್. ಸರ್, ಇಷ್ಟೊತ್ತು ಮ್ಯೂಚುವಲ್ ಫಂಡ್ ಮತ್ತು ಚಿನ್ನದಲ್ಲಿ ಮಾಡ್ತಾ ಇರೋಂಥ ಇನ್ವೆಸ್ಟ್ಮೆಂಟ್ ಬಗ್ಗೆ, ಯಾವುದು ಸೇಫ್, ಯಾವುದರಲ್ಲಿ ಹೆಚ್ಚು ಇನ್ಕಮ್ ಸಿಗುತ್ತೆ, ಹೆಚ್ಚು ರಿಟರ್ನ್ ಸಿಗುತ್ತೆ ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ. ಮುಖ್ಯವಾಗಿ ಆ ಒಂದು ಉದಾಹರಣೆ ಸಮೇತ ನೀವು ಹೇಳಿದಿರಿ. 2007ರಿಂದ ಇಲ್ಲಿವರೆಗೆ ಆದಂತಹ ಒಂದು ಬೆಳವಣಿಗೆ ಇದು ಬಹುತೇಕ ಮಂದಿಗೆ ಇದು ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಚಾರ್ಟ್ ಮೂಲಕ ನಾವು ಹೇಳಿದಾಗ ಅದು ಜನರಿಗೆ ನೀಟಾಗಿ ಅರ್ಥ ಆಗುತ್ತೆ. 3 ಪಟ್ಟು ಹೆಚ್ಚಿನ ಇನ್ಕಮ್ಮು ಮ್ಯೂಚುವಲ್ ಫಂಡಲ್ಲಿ ಲಭಿಸಿರುವಂಥದ್ದು. ಹಾಗಾಗಿ ಜನ ಹೂಡಿಕೆಯ ದೃಷ್ಟಿಯಿಂದ ಚಿನ್ನ ಬೆಟರ ಅಥವಾ ಪರ್ಯಾಯವಾಗಿ ಇರುವಂತಹ ಮ್ಯೂಚುವಲ್ ಫಂಡ್ ಇರ್ಬೋದು, ನೋಡಲಿಕ್ಕೆ ಇದು ಒಂದು ಒಳ್ಳೆಯ ಕಾಲ ಅಥವಾ ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಅಂತ ನಾವು ಅಂದ್ಕೋಬೋದು. ಸೊ ಇಷ್ಟು ಹೊತ್ತು ವೀಕ್ಷಕರೇ, ನರಸಿಂಹಕುಮಾರ್ ಅವರು ಗೋಲ್ಡ್ ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಇರುವಂಥ ವ್ಯತ್ಯಾಸವನ್ನು, ಯಾವುದು ಬೆಟರ್ ಅನ್ನುವಂಥ ವಿಷಯವನ್ನು ಬಹಳ ವಿವರವಾಗಿ ವಿವರಿಸಿದ್ದಾರೆ. ಇಂಥ ಮತ್ತಷ್ಟು ವಿವರಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ವಿವರಗಳನ್ನು ನೀಡಿದ್ದಕ್ಕಾಗಿ ತಮಗೆ ಕೂಡ ವಂದನೆಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.